ಹೇಗಿದೆ ಸರ್ ಇವಾಗ ಹೊರಗಡೆ ಬಂದಿದ್ದೀರಾ 93 ದಿನಗಳ ಬಳಿಕ? ಇಲ್ಲಿ ಸರ್, ಈಗ ಜೈಲು ಅಂದರೆ ಭಯ ಯಾಕೆ ಸರ್? ನಾವು ಮಾಡ್ಕೊಂಡಿರೋಂಥ ವ್ಯವಸ್ಥೆನಲ್ಲಿ ಯಾವುದಾದ್ರು ಒಂದು FIR ಆದಾಗ ನ್ಯಾಯಾಲಯಕ್ಕೆ ಆರೋಪ ಹೊತ್ತಿರೋಂಥ ವ್ಯಕ್ತಿ ಆ ಒಂದು ಜೈಲಲ್ಲಿ ಇರಬೇಕು ಅಂತ ಏನಾದ್ರು ಮಾಡಿದಾಗ ಅದು ನಮ್ಮ ಮಾಡ್ಕೊಂಡ್ರಂಥ ವ್ಯವಸ್ಥೆ. ಹಾಗಾಗಿ ಭಯ ಬೀಳಂದ ಏನು, ನಾನು ಭಯ ಬೀಳಂಥ ವ್ಯಕ್ತಿ ಅಲ್ಲ. ನೀವೇನ್ ಬಿಡಿ ಸರ್, ಜೇಮ್ಸ್ ಬಾಂಡ್. ಕೂತ್ಕೊಂಡ್ವಿ 12 ಗಂಟೆಗೆ ಬಂದ ಮಹೇಶ, ಇನ್ಸ್ಪೆಕ್ಟರ್ ಮಹೇಶ, ಕೊಡಗಿಲಿ ಇನ್ಸ್ಪೆಕ್ಟ್ರು. ಏನು ಮಹೇಶ 10 ಲಕ್ಷ ಕೊಟ್ರಂತೆ ಅಂತಂದರೆ, ಏನ್ರಿ ನೀವು ಹಂಗಂತೀರಾ? ಹೌದು 10 ಲಕ್ಷ ಕೊಟ್ರಂತ ನಾನು ಅರೆಸ್ಟ್ ಮಾಡೋಕ್ಕೆ ಅಂತ. ಅದೆಲ್ಲ ಏನಿಲ್ಲ. ನಾನು ಹೇಳಿದೆ ಅಟ್ಲೀಸ್ಟ್ ನಾನು ಡೆಪ್ಯೂಟಿ CM ಹತ್ರ ಯಾರು ಇಲ್ಲ ಡೆಪ್ಯೂಟಿ CM ಇಬ್ಬರು ಹೇಳಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಅವನೇ ಅಂದ. ನಾನು ಹೌದಾ ಹೇಳಿದೆ ಒಬ್ಬ ಡೆಪ್ಯೂಟಿ CMಗೂ ನನಗಾಲೆಗೂ ಏನು ಸಂಬಂಧ? ಇಲ್ಲ ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಅಪ್ರೂವಲ್ ಆಗಿಬಿಟ್ಟಿದೆ, ಆಯಿತಾ, ನಿಮ್ಮಲ್ಲಿ FIR ಆಗಿದೆ, ಅವ್ರದ್ದು ಮಾಡ್ತೀನಿ ಅಂತ. ಆಯ್ತು ಬಿಡ, ವಿಷಯ ಅಲ್ಲಿವರೆಗೂ ಮುಟ್ಟಿದೆ ಅಂತ. ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ಆಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅಲ್ಲಿ 400 ಜನ ಇದ್ರು, ನಾವು 4 ಜನ ಇದ್ವಿ. ನಾವು ಅಟೆಂಪ್ಟ್ ಟು ಮರ್ಡರ್ ಮಾಡೋದಂತೆ ಅವ್ರ ಮೇಲೆ ಬೇಲೇಬಲ್, ನಾವು ಕೊಟ್ಟಿದ್ದ ಕಂಪ್ಲೇಂಟ್ನ ಬೇಲೇಬಲ್ ಸೆಕ್ಷನ್ನು, ನಮ್ಮ ಮೇಲೆ ನಾನ್ ಬೇಲೇಬಲ್ ಸೆಕ್ಷನ್ನು. ಹೌದಲ್ವೇನಲ್ಲ ಮಗ? ಸರ್ ಈಗ ನನಗೆ ಎಲ್ಲ ಕೇಳಿದ್ರು, 3 ತಿಂಗಳು ಒಳಗಡೆ ಇದ್ದು ಜಗದೀಶ್ ಅವರೇ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀರಾ ಅಂತ. ನಾನು ಪ್ರಶ್ನೆ ಏನಪ್ಪ ಅಂತಂದರೆ, ಹೊರಗಡೆ ಇದ್ದು ನೀವೇನು ಕಿಸಿನೂ ಇಲ್ವಲ್ಲ, ಯಾರೋ ಕಿಸ್ದ DK ಶಿವಕುಮಾರ್ ನಟು ಬೋಲ್ ಟೇಕ್ ಮಾಡ್ತೀನಿ. ಒಬ್ಬ ದೊಡ್ಡ ಫಿಲಮ್ ಇಂಡಸ್ಟ್ರಿಗೆ DK ಶಿವಕುಮಾರ್ ನಟು ಬೋಲ್ ಟೇಕ್ ಮಾಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಯಾರೂ ಮಾತಾಡ್ತಾ ಇಲ್ಲ. ಏನು ಅಷ್ಟು ಸ್ತಬ್ಧ ಆಗಿಬಿಟ್ಟಿದ್ದೀವ? ಇದು ಪ್ರಜಾತಂತ್ರನ ಅತಂತ್ರನ? ಗುಡ್ ಪಾಯಿಂಟ್. ಒಬ್ಬ CM ತನ್ನ ಭಾಷಣವನ್ನು ತೊಂದರೆ ಕೊಟ್ಟರು ಅಂತೇಳಿ ಕೈ ಮಾಡಕ್ಕೆ ಹೋಗ್ತಾರೆ. ಅಲ್ರಿ, ಯು ಸೇ ಯು ಲವ್ ಕಾನ್ಸ್ಟಿಟ್ಯೂಷನ್, ಯು ಲವ್ ಅಂಬೇಡ್ಕರ್, ಯು ಗ್ರೇಟ್ ರೆಸ್ಪೆಕ್ಟ್ ದ ಸೇಮ್ ಅಂಬೇಡ್ಕರ್, ಮತ್ತು ದ ಸೇಮ್ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋದೇನು ಅಂತಂದರೆ, ನಾವು ಯಾವುದೇ ವ್ಯವಸ್ಥೆಯಲ್ಲಿ ನಮಗೆ ತಪ್ಪಾಯಿತು ಅನ್ಸಕ್ಕೆ ಪ್ರತಿರೋಧ ಮಾಡ್ಬೋದು. ಅಂದರೆ ಅಲ್ಲಿ 10,000 ಜನ ಬಂದಿದ್ರೆ ಬೆಳಗಾಮಲ್ಲಿ ಸಿದ್ದರಾಮಯ್ಯನ ಭಾಷಣ ಎಲ್ಲರೂ ಕೇಳಲೇಬೇಕಾ? ಯಾರೋ ಅಲ್ಲಿ ಪ್ರತಿರೋಧ ಮಾಡಬಾರ್ದಾ? ಪ್ರತಿರೋಧ ಮಾಡಿದ ಒಬ್ಬ CM ಆಗಿ ಜವಾಬ್ದಾರಿ ಏನು? ಕರಿಬೇಕು. ಬನ್ನಿ ಕೂತ್ಕೊಳ್ಳಿ, ನಾನು CM, ನೀವು ಸೇವೆ ಮಾಡೋಕ್ಕೆ ಇರೋದು, ಬನ್ನಿ ಕೂತ್ಕೊಳ್ಳಿ, ಆ ಸಮಸ್ಯೆ ಬಗೆಹರಿಸೋಣ. ಅದು ಬಿಟ್ಟು ಯಾರು SP ಬರ ಇಲ್ಲಿ ಅಂತಂದರೆ ಏನು ಮೆಸೇಜ್ ಕೊಟ್ಟರು? ಇವತ್ತು ಅದೇ ಪೊಲೀಸರು ಇಲ್ಲ ಅಂತಂದರೆ ಅದೇ ಪೊಲೀಸವರು ರಕ್ಷಣೆ ಕೊಡಬೇಕಾಗತ್ತೆ ಅವ್ರಿಗೆ. ಅದೇ ಪೊಲೀಸವರು ವ್ಯವಸ್ಥೆ. ಆಮೇಲೆ ಬಂದು 10,000 ಜನನೂ ಅಲ್ಲಿರುವಂಥ 500 ಜನ ಪೊಲೀಸರು ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಮನ್ಸನ್ನು ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಆ ವ್ಯವಸ್ಥೆ ಇದೆಯಾ? ಸಿದ್ದರಾಮಯ್ಯ ಹೇಳ್ತಾರೆ ಐ ಆಮ್ ಎ ಲಾಯರ್ ಅಂತ. ಅದೇ ಲಾಯರ್ಗೆ ಗೊತ್ತಿರಬೇಕಾದ್ರೆ ಇದೇ ಭಾರತದ ಸಂವಿಧಾನದಲ್ಲಿ ಭಾಷಣವನ್ನು ಬಲವಂತ ಕೇಳ್ಸೋಕ್ಕಾಗತ್ತಾ? ಪ್ರತಿರೋಧ ಮಾಡೋರು ಇರ್ತಾರ್ರಿ ಸಮಾಜದಲ್ಲಿ. 5 ಜನ ಪ್ರತಿರೋಧ ಮಾಡಿಲ್ಲ, 10,000 ಜನದಲ್ಲಿ 500 ಜನ ಪ್ರತಿರೋಧ ಮಾಡ್ತಾರೆ. ದಟ್ ಈಸ್ ಪ್ರಜಾತಂತ್ರ. ಅಲ್ಲ ಸರ್, ಇಷ್ಟೆಲ್ಲ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಈಗ ಅದೇನು ಹೇಳ್ತಲ್ಲ, ದೊರೆ ಮಾಡಿದ್ರೆ ಒಳ್ಳೇದಂತೆ, ಈ ಕೆಳಗಡೆ ಮಾಡಿದ್ರೆ ಅಪರಾಧ ಅಂತೆ. ನಾವು ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಏನಾದರೂ ಈ ಲಾಠಿ ಎತ್ಕೊಂಡ್ರೆ ಅಥವಾ ಗನ್ನಲ್ಲಿ ಮೇಲಿಗೆ ಶೂಟ್ ಮಾಡಿದ್ರೆ ಅಪರಾಧ. ಅದೇ ಅವ್ರ ಒಳಗೆ ಮಾಜರಗಂತ ಕರ್ಕೊಂಡೋಗಿ ಯಾವನೋ ಒಬ್ಬನಿಗೆ ಬಿಹಾರಿಗೆ ರೇಪಿಸ್ಗೆ ಗುಂಡ ಹಾಕಿದ್ರೆ ಅದು ಪ್ರಜಾತಂತ್ರದಲ್ಲಿ ಎನ್ಕೌಂಟರ್ ಅಂತೆ, ಸೆಲ್ಫ್ ಡಿಫೆನ್ಸ್ ಅಂತೆ, ಅಟ್ಯಾಕ್ ಅಂತೆ, ಏನೇನೋ ಸ್ಟೋರಿಗಳು ಕಟ್ಟಿದ್ದಾರೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ?